ಮಿತ್ರರೇ ನಮಸ್ಕಾರ. ಮಿತ್ರರೇ, ಇಸ್ರೇಲ್ ಮತ್ತು ಇರಾನ್ ನಡುವೆ ಅದೇ ತೀವ್ರತೆಯಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಹಾಗೆ ನೋಡೋಕ್ಕೋದ್ರೆ ಕಳೆದ ರಾತ್ರಿ ಇಸ್ರೇಲ್ ಇರಾನ್ಗೆ ಭಾರಿ ಹಾನಿಯನ್ನು ಮಾಡಿದೆ. ಇರಾನ್ ಕೂಡ ಹಲವು ಮಿಸೈಲ್ಗಳನ್ನು ಪುನಃ ಇಸ್ರೇಲ್ ಮೇಲೆ ಲಾಂಚ್ ಮಾಡಿದೆ. ಹಾಗಾದರೆ ಕಳೆದ ರಾತ್ರಿ ಏನೇನಾಯಿತು, ಯಾರಿಗೆ ಎಷ್ಟು ಹಾನಿ ಮಾಡಿದ್ದಾರೆ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ಇಸ್ರೇಲ್ ದಾಳಿ ಮಾಡಿದ್ರ ಬಗ್ಗೆ ಹೇಳ್ಬಿಡ್ತೀನಿ. ಕಳೆದ ರಾತ್ರಿ ಇಸ್ರೇಲ್ ಇರಾನ್ನ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಪ್ರೊಡಕ್ಷನ್ ಯೂನಿಟ್ ಮೇಲೆ ದಾಳಿ ಮಾಡಿದೆ. ಇದು ಇರಾನ್ನ ಕುರ್ದ್ ಫೋರ್ಸ್ಗೆ ಸೇರಿದಂತಹ ಯೂನಿಟ್ ಆಗಿತ್ತು. ಇದರಲ್ಲಿ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ಗಳನ್ನು ಪ್ರೊಡಕ್ಷನ್ ಮಾಡಲಾಗ್ತಾ ಇತ್ತು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪ್ರೊಡಕ್ಷನ್ ಕೆಪಾಸಿಟಿ ಇದ್ದಂತಹ ಯೂನಿಟ್ ಇದಾಗಿತ್ತು. ಸದ್ಯ ಮಿತ್ರರೇ, ಇಸ್ರೇಲ್ಗೆ ಕಾಡ್ತಾ ಇರುವಂತಹದ್ದೇನು, ಇರಾನ್ನ ಮಿಸೈಲ್ಗಳು. ಆ ಮಿಸೈಲ್ ಪ್ರೊಡಕ್ಷನ್ ಯೂನಿಟ್ಗೆ ಹಾನಿ ಮಾಡಿದ್ದೇ ಆದರೆ ಇರಾನ್ ಸ್ವಲ್ಪ ತಣ್ಣಗಾಗುತ್ತೆ ಎನ್ನುವಂಥದ್ದು ಇಸ್ರೇಲ್ನ ಭಾವನೆ. ಮುಂದೆಯೂ ಕೂಡ ಭವಿಷ್ಯದಲ್ಲಿ ಇರಾನ್ನ ಮಿಸೈಲ್ಗಳಿಂದ ನಾವು ತಪ್ಪಿಸಿಕೊಳ್ಳಬೇಕು, ಆ ಟೆನ್ಷನ್ ಇರಬಾರದು ಅಂತಂದ್ರೆ ಇರಾನ್ನ ಮಿಸೈಲ್ ಪ್ರೊಡಕ್ಷನ್ ಕೆಪಾಸಿಟಿಯನ್ನೇ ಇಲ್ಲದಂತಾಗಿಸಬೇಕು. ಅದಕ್ಕೋಸ್ಕರವಾಗಿ ಈ ದೊಡ್ಡ ಯೂನಿಟ್ ಅನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡಿದೆ. ಈ ದಾಳಿಯಲ್ಲಿ ದೊಡ್ಡ ಪ್ರಮಾಣದ ಯಶಸ್ಸು ಸಿಕ್ಕಿದೆ ಅಂತೇಳಿ ಇರಾನ್ನ ಮಾಧ್ಯಮಗಳು ಕೂಡ ಒಪ್ಕೊಳ್ತಾ ಇದ್ದಾವೆ. ಇಸ್ರೇಲ್ನ ಮಾಧ್ಯಮಗಳು ಕೂಡ ವರದಿ ಮಾಡಿದ್ದಾವೆ. ಜೂನ್ 14ನೇ ತಾರೀಕು ರಾತ್ರಿ ಮಾಡಿದಂತಹ ದಾಳಿಯಲ್ಲಿ ಇರಾನ್ನ ಅಂಡರ್ಗ್ರೌಂಡ್ ಮಿಸೈಲ್ ಸಿಟಿಯನ್ನು ಉಡಾಯಿಸಿದ್ರು. ಜೂನ್ 15ನೇ ತಾರೀಕು ರಾತ್ರಿ ಮಾಡಿದಂತಹ ದಾಳಿಯಲ್ಲಿ ಮಿಸೈಲ್ ಪ್ರೊಡಕ್ಷನ್ ಯೂನಿಟ್ ಅನ್ನೇ ನಾಶ ಮಾಡಿ ಹಾಕಿದ್ದಾರೆ. ಇದಿಷ್ಟೇ ಅಲ್ಲ ಮಿತ್ರರೇ, ಕಳೆದ ರಾತ್ರಿಯ ದಾಳಿಯಲ್ಲಿ ಇಸ್ರೇಲ್ ಇರಾನ್ನ ಪಾರ್ಚಿನ್ ಮಿಲಿಟರಿ ಕಾಂಪ್ಲೆಕ್ಸ್ ಅನ್ನು ಕೂಡ ಗುರಿಯಾಗಿಸಿ ದಾಳಿ ಮಾಡಿದೆ. ಇದು ಇರಾನ್ನ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಮಿಲಿಟರಿ ಕಾಂಪ್ಲೆಕ್ಸ್. ಇದು ಟೆಹರಾನ್ನಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ನ್ಯೂಕ್ಲಿಯರ್ ಅಭಿವೃದ್ಧಿ ಕೇಂದ್ರವೂ ಕೂಡ ಇದೆ. ಅಂದ್ರೆ ಇಲ್ಲಿ ಸ್ವಲ್ಪ ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟಂತಹ ಕೆಲಸ ನಡೆಯುತ್ತೆ. ಈ ಪಾರ್ಚಿನ್ ಮಿಲಿಟರಿ ಕಾಂಪ್ಲೆಕ್ಸ್ ಅನ್ನ ಇವತ್ತು ಮೊದಲೇನಲ್ಲ ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇರುವಂತದ್ದು. ಕಳೆದ ಅಕ್ಟೋಬರ್ 26ನೇ ತಾರೀಕು 2024ರಲ್ಲಿ ಇಸ್ರೇಲ್ ಏನು ಇರಾನ್ ಮೇಲೆ ದಾಳಿ ಮಾಡಿತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಈ ಪಾರ್ಚಿನ್ ಮಿಲಿಟರಿ ಕಾಂಪ್ಲೆಕ್ಸ್ ಅನ್ನ ಗುರಿ ಮಾಡಿತ್ತು. ಆದ್ರೆ ಇಸ್ರೇಲ್ ಈ ಬಾರಿ ಏನ್ ದಾಳಿ ಮಾಡಿದೆಯಲ್ಲ, ಇದರಲ್ಲಿ ಈ ಕಾಂಪ್ಲೆಕ್ಸ್ಗೆ ಭಾರಿ ಹಾನಿಯಾಗಿದೆ ಅಂತ ವರದಿ ಆಗ್ತಾ ಇದೆ. ಮಿತ್ರರೇ, ಈ ಕಾಂಪ್ಲೆಕ್ಸ್ ನಲ್ಲಿ ಕೇವಲ ಇರಾನ್ನ ಏರ್ ಫೋರ್ಸ್ಗೆ ಸಂಬಂಧಪಟ್ಟಂತಹ ಇಕ್ವಿಪ್ಮೆಂಟ್ಗಳು ಮಾತ್ರ ಇರೋದಿಲ್ಲ. ಇರಾನ್ನ ಭೂಸೇನೆಗೆ ಸೇರಿದಂತಹ ಸಾಕಷ್ಟು ಇಕ್ವಿಪ್ಮೆಂಟ್ಗಳು ಕೂಡ ಈ ಒಂದು ಪಾರ್ಚಿನ್ ಮಿಲಿಟರಿ ಕಾಂಪ್ಲೆಕ್ಸ್ ನಲ್ಲಿ ಇರುತ್ತೆ. ಈಗ ಅದಕ್ಕೂ ಕೂಡ ಡ್ಯಾಮೇಜ್ ಆಗಿರುವಂತಹ ಸಾಧ್ಯತೆಗಳಿರುತ್ತೆ. ಇದರ ಜೊತೆಗೆ ಫ್ರೆಡೋ ನ್ಯೂಕ್ಲಿಯರ್ ಸೈಟ್ ಮೇಲೆ ಇಸ್ರೇಲ್ ಮತ್ತೆ ದಾಳಿ ಮಾಡಿದೆ. ನೀವೀಗೇನು ಮ್ಯಾಪ್ ನೋಡ್ತಾ ಇದ್ದೀರಿ, ಈ ಮ್ಯಾಪ್ನಲ್ಲಿ ರೆಡ್ ಭಾಗದಲ್ಲಿ ಗುರುತು ಮಾಡಲಾಗಿದೆಯಲ್ಲ, ಇದೆಲ್ಲವೂ ಕೂಡ ಶುಕ್ರವಾರವೇ ಅವರು ದಾಳಿ ಮಾಡಿದ್ರು. ಈ ಟೆಹರಾನ್ನ ಮಲ್ಟಿಪಲ್ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಇರಬಹುದು, ಅಥವಾ ಫ್ರೆಡೋ ಫ್ಯೂಯಲ್ ಎನ್ರಿಚ್ಮೆಂಟ್ ಪ್ಲಾಂಟ್ ಇರಬಹುದು, ನಥಾನ್ಸ್ ಇರಬಹುದು, ಹಾಗೆ ಇಸ್ಫಹಾನ್ ನ್ಯೂಕ್ಲಿಯರ್ ಸೈಟ್ ಇರಬಹುದು. ಇದೆಲ್ಲದರ ಮೇಲೆ ಶುಕ್ರವಾರವೇ ದಾಳಿ ಮಾಡಿದ್ರು. ಆದರೆ ಈ ಫ್ರೆಡೋ ನ್ಯೂಕ್ಲಿಯರ್ ಸೈಟ್ ಇದೆಯಲ್ಲ, ಇದ್ರ ಮೇಲೆ ದಾಳಿ ಮಾಡಿದ್ರೂ ಕೂಡ ಇಸ್ರೇಲ್ ಅಂದುಕೊಂಡಂತಹ ಪರಿಣಾಮ ಆಗಿರಲಿಲ್ಲ. ಇಲ್ಲಿ ಭಾರಿ ಪ್ರಮಾಣದ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ನಡೆಯುತ್ತೆ. ಇದನ್ನು ಮೇಯ್ನ್ ಆಗಿ ಟಾರ್ಗೆಟ್ ಮಾಡಿ ದಾಳಿ ಮಾಡಿದರೆ ಶುಕ್ರವಾರದ ದಾಳಿಯಲ್ಲಿ ಯಶಸ್ಸು ಸಿಕ್ಕಿರಲಿಲ್ಲ. ಹೀಗಾಗಿ ಕಳೆದ ರಾತ್ರಿ ಪುನಃ ದಾಳಿ ಮಾಡಿದರೆ ಈ ದಾಳಿಯಲ್ಲಿ ಸಾಕಷ್ಟು ಹಾನಿಯಾಗಿದೆ ಅಂತ ವರದಿ ಆಗ್ತಾ ಇದೆ. ಇರಾನ್ನ ಮಾಧ್ಯಮಗಳೇ ವರದಿ ಮಾಡ್ತಾ ಇದ್ದಾವೆ. ಇಲ್ಲೇನು ನೀವು ಗ್ರೀನ್ ಮಾರ್ಕ್ನಲ್ಲಿ ನೋಡ್ತಾ ಇದ್ದೀರಿ, ಇಲ್ಲೆಲ್ಲ ಭಾಗದಲ್ಲೂ ಕೂಡ ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಇದೆ. ಮುಂದೆ ಇದೆಲ್ಲದೂ ಕೂಡ ಟಾರ್ಗೆಟ್ ಆಗಬಹುದು. ಈಗ ಈ ಯಾವ ಭಾಗಕ್ಕೂ ಕೂಡ ಇಸ್ರೇಲ್ ಇನ್ನೂ ಕೂಡ ದಾಳಿ ಮಾಡಿಲ್ಲ. ಈ ರೆಡ್ ಮಾರ್ಕ್ನಲ್ಲಿ ಏನು ಕಾಣ್ತಾ ಇದೆ, ಇದ್ರ ಮೇಲೆ ಈಗ ದಾಳಿ ಮಾಡಿರುವಂಥದ್ದು. ಇದಿಷ್ಟು ಮಾತ್ರ ಅಲ್ಲ, ಇರಾನ್ನ ಫಾರಿನ್ ಮಿನಿಸ್ಟರ್ ಕಚೇರಿಯ ಮೇಲೂ ಕೂಡ ಇಸ್ರೇಲ್ ಕಳೆದ ರಾತ್ರಿ ದಾಳಿ ಮಾಡಿದೆ. ಟೆಹರಾನ್ನಲ್ಲಿರುವಂತಹ ಒಂದು ದೊಡ್ಡ ಕಟ್ಟಡ ಇದು. ಅಂದ್ರೆ ನಮ್ಮ ದೇಶದಲ್ಲಿ ಈಗ ವಿದೇಶಾಂಗ ಇಲಾಖೆಯ ಪ್ರಮುಖ ಕಚೇರಿ ಇರುತ್ತಲ್ಲ, ನಮ್ಮ ಜೈಶಂಕರ್ ಅವರು ಕೂತಿರ್ತಾರಲ್ಲ, ಹಾಗೆ ಇರಾನ್ನ ವಿದೇಶಾಂಗ ಸಚಿವರು ಇರುವಂತಹ ಕಟ್ಟಡವನ್ನೇ ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡಿತು. ಈ ದಾಳಿಯಲ್ಲಿ ಕಟ್ಟಡ ಭಾಗಶಃ ಧರಾಶಾಹಿಯಾಗಿದೆ. ಜೊತೆಗೆ ಕಟ್ಟಡದಲ್ಲಿ ಅನೇಕ ಅಧಿಕಾರಿಗಳು ಕೂಡ ಇದ್ರು. ಅವರಿಗೂ ಕೂಡ ಗಂಭೀರ ಸ್ವರೂಪದ ಗಾಯಗಳಾಗಿದೆ ಅಂತ ಹೇಳಿ ಇರಾನ್ನ ಮಾಧ್ಯಮಗಳು ವರದಿ ಮಾಡಿದವೆ. ಜೊತೆಗೆ ಇರಾನ್ ಇದನ್ನ ವಾರ್ ಕ್ರೈಮ್ ಅಂತ ಪರಿಗಣಿಸಿದೆ. ಇದಿಷ್ಟು ಮಾತ್ರ ಅಲ್ಲ ಮಿತ್ರರೇ, ಕಳೆದ ರಾತ್ರಿಯ ದಾಳಿಯಲ್ಲಿ ಇರಾನ್ನ ಟಾಪ್ ಲೆವೆಲ್ನ 3 ಕಮಾಂಡರ್ಗಳನ್ನು ಮತ್ತೆ ಹತ್ಯೆ ಮಾಡಿದೆ. ಈ ಬಾರಿ ಇಸ್ರೇಲ್ ಟಾರ್ಗೆಟ್ ಮಾಡಿರುವಂತಹದ್ದು IRGCಯ ಇಂಟೆಲಿಜೆನ್ಸ್ ಚೀಫ್ ಆದಂತಹ ಬ್ರಿಗೇಡಿಯರ್ ಜನರಲ್ ಮೊಹಮ್ಮದ್ ಕಾಜ್ಮಿ ಮತ್ತು ಡೆಪ್ಯೂಟಿ ಚೀಫ್ ಆದಂತಹ ಹಸನ್ ಮೊಹಾಗ್, ಹಾಗೆ ಮೊಸಿನ್ ಬಗೇರಿ. ಈ ಮೂವರು ಕೂಡ IRGCಯ ಇಂಟೆಲಿಜೆನ್ಸ್ ವಿಭಾಗದಲ್ಲೇ ಕೆಲಸ ಮಾಡ್ತಾ ಇದ್ದಂಥವರು. ಇದರಲ್ಲಿ ಬ್ರಿಗೇಡಿಯರ್ ಜನರಲ್ ಮೊಹಮ್ಮದ್ ಕಾಜ್ಮಿ IRGCಯ ಇಂಟೆಲಿಜೆನ್ಸ್ ಚೀಫ್ ಮಾತ್ರ ಅಲ್ಲ, ಇರಾನ್ನ ಟಾಪ್ ಲೀಡರ್ ಆದಂತಹ ಅಯತುಲ್ಲಾ ಖಮೇನಿಯ ರೈಟ್ ಹ್ಯಾಂಡ್ ಆಗಿದ್ರು. ಇವರು ತಮ್ಮ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲೇ ಇಸ್ರೇಲ್ ದಾಳಿ ಮಾಡಿ ಇವರನ್ನು ಮುಗಿಸಿದೆ. ಈ ಮೂವರ ಹತ್ಯೆಯನ್ನು ಇರಾನ್ ಸರ್ಕಾರ ಕೂಡ ಅಧಿಕೃತವಾಗಿ ಒಪ್ಪಿಕೊಂಡಿದೆ. ಇರಾನ್ನ ಮಾಧ್ಯಮದಲ್ಲೂ ಸುದ್ದಿಯಾಗಿದೆ. ಇಸ್ರೇಲ್ನ ಮಾಧ್ಯಮಗಳು ಕೂಡ ಈ ಬಗ್ಗೆ ಸುದ್ದಿ ಮಾಡಿದವೆ. ಅಲ್ಲಿಗೆ ಮಿತ್ರರೇ, ಇಸ್ರೇಲ್ ಮೊದಲ ದಿನದ ದಾಳಿಯಲ್ಲಿ ಇರಾನ್ನ 6 ಜನ ಕಮಾಂಡರ್ಗಳನ್ನು ಹತ್ಯೆ ಮಾಡಿತ್ತು. ಈಗ ಅದಕ್ಕೆ 3 ಆ್ಯಡ್ ಆಗಿದೆ. ಅಂದ್ರೆ ಇರಾನ್ ಮಿಲಿಟರಿಯ ಟಾಪ್ ಲೆವೆಲ್ನ ಎಲ್ಲಾ ಕಮಾಂಡರ್ಗಳನ್ನ ಹುಡುಕಿ ಇಸ್ರೇಲ್ ಮುಗಿಸ್ತಾ ಇದೆ. ಇರಾನ್ನ ಮಿಲಿಟರಿಗೆ ಇದು ಬಹಳ ದೊಡ್ಡ ಹಿನ್ನಡೆ, ಅದರಲ್ಲೇನು ಡೌಟೇ ಇಲ್ಲ.
ಮಿತ್ರರೇ, ನನಗಿದ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಇವರೆಲ್ಲ ಕೇವಲ ಹೆಗಲ ಮೇಲೆ ಸ್ಟಾರ್ ಹಾಕೊಂಡು ಮಿಲಿಟರಿ ಅಧಿಕಾರಿಗಳಾಗಿದ್ರೆ ಹೊರತು ಇವ್ರ ತಲೆಯಲ್ಲೇನು ಸ್ವಲ್ಪನೂ ಬುದ್ಧಿ ಇಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇಸ್ರೇಲ್ ಪದೇ ಪದೇ ಇರಾನ್ನ ಮಿಲಿಟರಿ ಅಧಿಕಾರಿಗಳನ್ನೇ, ಅದರಲ್ಲೂ ಟಾಪ್ ಲೆವೆಲ್ನ ಅಧಿಕಾರಿಗಳನ್ನೇ ಗುರಿಯಾಗಿಸಿ ದಾಳಿ ಮಾಡ್ತಾ ಇದೆ. ಒಮ್ಮೆ ಏನೋ ದಾಳಿ ಆಯಿತು, ಸುಮಾರು ಜನ ಹೋದ್ರು. ಅದಾದ ಬಳಿಕವೂ ಕೂಡ ಇರಾನ್ನ ಮಿಲಿಟರಿಯ ಟಾಪ್ ಲೆವೆಲ್ನ ಅಧಿಕಾರಿಗಳಿಗೆ ಯಾವುದೇ ಭದ್ರತೆ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಇಂಟೆಲಿಜೆನ್ಸ್ ಚೀಫ್ಗೆ ಇಸ್ರೇಲ್ ಗುರಿ ಮಾಡುತ್ತೆ ಅಂತಂದ್ರೆ ಇರಾನ್ನ ಇಂಟೆಲಿಜೆನ್ಸ್ನ ಸಾಮರ್ಥ್ಯ ಎಷ್ಟಿದೆ ಅಂತ ನೀವೇ ಊಹೆ ಮಾಡಿಕೊಳ್ಳಿ. ಇರಾನ್ ಹೆಸರಿಗಷ್ಟೇ ಇಂಟೆಲಿಜೆನ್ಸ್ ವಿಭಾಗವನ್ನು ಹೊಂದಿದೆ ಅಂತ ಅನಿಸುತ್ತೆ. ಇನ್ನೊಂದು ಕಡೆ ಇರಾನ್ ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅನ್ನುವ ಹಾಗೆ ಒಂದು ಕೆಲಸ ಮಾಡಿದೆ. ಅದೇನು ಕೇಳಿದ್ರೆ, ನಿಮಗೆ ಶುಕ್ರವಾರದ ದಾಳಿ ಆಯ್ತಲ್ಲ, ಅದಾದ ಬಳಿಕ ಒಂದು ಸುದ್ದಿ ಬಂದಿತ್ತು. ಇಸ್ರೇಲ್ ಇರಾನ್ನ ಒಳಗೂ ಕೂಡ ತನ್ನ ಮೊಸಾದ್ನ ಒಂದು ನೆಟ್ವರ್ಕ್ ಅನ್ನು ಬಿಲ್ಡ್ ಮಾಡಿತ್ತು, ಅಲ್ಲೊಂದು ಡ್ರೋನ್ ಬೇಸ್ ಅನ್ನು ಕೂಡ ರೆಡಿ ಮಾಡಿಕೊಂಡಿತ್ತು. ಕೇವಲ ಇಸ್ರೇಲ್ ತನ್ನ ಏರ್ ಫೋರ್ಸ್ ಅನ್ನು ಬಳಸಿ ಮಾತ್ರ ಇರಾನ್ ಮೇಲೆ ದಾಳಿ ಮಾಡಿರಲಿಲ್ಲ, ಇರಾನ್ನ ಒಳಗಿದ್ದಂತಹ ತನ್ನ ಡ್ರೋನ್ ಬೇಸ್ ಮೂಲಕವಾಗಿಯೂ ಕೂಡ ಅನೇಕ ದಾಳಿಗಳನ್ನ ಮಾಡಿಸಿತ್ತು ಅನ್ನುವಂತಹ ವರದಿ ಇತ್ತು. ಮಿತ್ರರೇ, ಅಷ್ಟಾದರೂ ಕೂಡ ಇರಾನ್ನ ಪೊಲೀಸರಿಗೆ ಅದು ಎಲ್ಲಿದೆ, ಏನು ಎತ್ತ ಯಾವುದನ್ನು ಕಂಡುಹಿಡಿಯೋದಕ್ಕಾಗಿರಲಿಲ್ಲ. ಆದರೆ ಫೈನಲಿ ಅವರಿಗೊಂದು ಯಶಸ್ಸು ಸಿಕ್ಕಿದೆ. ಇರಾನ್ನ ಪೊಲೀಸರು ಇಬ್ಬರು ಮೊಸಾದ್ನ ಏಜೆಂಟ್ಗಳನ್ನು ಬಂಧಿಸಿದ್ದಾರೆ. ಕೇವಲ ಅವರಿಬ್ಬರನ್ನ ಮಾತ್ರ ಬಂಧಿಸಿಲ್ಲ, ಅವರಿಂದ 200 kg ಸ್ಫೋಟಕಗಳನ್ನು ವಶಪಡಿಸಿಕೊಂಡಿದ್ದಾರೆ. 23 ಡ್ರೋನ್ಗಳನ್ನು ಕೂಡ ಇರಾನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಡ್ರೋನ್ ಲಾಂಚರ್ಸ್ಗಳು ಕೂಡ ಪತ್ತೆ ಆಗಿದ್ದಾವೆ. ಇವರು ಇರಾನ್ನ ಒಳಗಿದ್ದುಕೊಂಡೇ ಒಂದು ನೆಟ್ವರ್ಕ್ ಅನ್ನು ಬಿಲ್ಡ್ ಮಾಡಿಕೊಂಡು ಅಲ್ಲೇ ಡ್ರೋನ್ಗಳನ್ನು ತಯಾರಿಸಿ ಅದಕ್ಕೆ ಸ್ಫೋಟಕಗಳನ್ನು ಅಳವಡಿಸಿ ಇರಾನ್ನ ಮಿಲಿಟರಿ ಸೈಟ್ಗಳನ್ನು ಗುರಿಯಾಗಿಸಿ ದಾಳಿ ಮಾಡುವಂತಹ ಹೊಣೆ ಹೊತ್ತಿದ್ರು ಅಂತ ಹೇಳಿ ಇರಾನ್ನ ಪೊಲೀಸರು ಹೇಳ್ಕೊಂಡಿದ್ದಾರೆ. ಜೊತೆಗೆ ಇವರ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಸದ್ಯ ಮಿತ್ರರೇ, ಇಬ್ಬರು ಸಿಕ್ಕಾಕೊಂಡಿದ್ದಾರೆ. ಅದು ಎಷ್ಟು ಜನ ಈ ರೀತಿಯ ಮೊಸಾದ್ ಏಜೆಂಟ್ಗಳು ಇರಾನ್ನ ಒಳಗಿದಾರೋ ಆ ದೇವರಿಗೆ ಗೊತ್ತು. ಯಾಕೆಂದ್ರೆ ಒಬ್ಬರಿಬ್ರು ಮಾಡುವಂತಹ ಕೆಲಸವೇ ಅಲ್ಲ. ಇನ್ನು ಇರಾನ್ ಯಥಾ ಪ್ರಕಾರ ಕಳೆದ ರಾತ್ರಿಯೂ ಕೂಡ ಹಲವು ರೌಂಡ್ನ ಮಿಸೈಲ್ ಅಟ್ಯಾಕ್ ಅನ್ನ ಇಸ್ರೇಲ್ ಮೇಲೆ ಮಾಡಿದೆ. ಮುಖ್ಯವಾಗಿ ಇಸ್ರೇಲ್ನ ಬಂದರು ಸಿಟಿಯಾದಂತಹ ಹೈಫಾವನ್ನ ಅವರು 2ನೇ ದಿನ ಕೂಡ ಟಾರ್ಗೆಟ್ ಮಾಡಿದ್ರು. ಇಲ್ಲೊಂದೆರಡು ಮಿಸೈಲ್ಗಳು ಬಂದು ಹಿಟ್ ಆದ ಬಗ್ಗೆ ವರದಿಯಾಗಿದೆ. ಆದರೆ ಅದರಿಂದ ಯಾವ ಪ್ರಮಾಣದ ಹಾನಿಯಾಗಿದೆ ಇದುವರೆಗೂ ಕೂಡ ಇಸ್ರೇಲ್ ಯಾವುದೇ ಮಾಹಿತಿಯನ್ನ ನೀಡಿಲ್ಲ. ಇನ್ನು ಇರಾನ್ ಈವರೆಗೆ ಇಸ್ರೇಲ್ ಮೇಲೇನು ಮಿಸೈಲ್ ಅಟ್ಯಾಕ್ ಮಾಡಿದೆಯಲ್ಲ, ಇದರಿಂದ ಒಟ್ಟು 16 ಜನ ಸಾವಿಗೀಡಾಗಿದ್ದಾರೆ. ಹಾಗೆ 390 ಮಂದಿಗೆ ಗಾಯಗಳಾಗಿದೆ ಅಂತೇಳಿ ಇಸ್ರೇಲ್ ಸರ್ಕಾರ ಒಪ್ಪಿಕೊಂಡಿದೆ. ಇನ್ನು ಮಿತ್ರರೇ, ಇತ್ತೀಚೆಗೆ ಭಾರತ ಕೊಟ್ಟಂತಹ ಏಟ್ನಿಂದ ಸುಧಾರಿಸಿಕೊಳ್ಳದಂತಹ ಪಾಕಿಸ್ತಾನಿಯರು ಈಗ ಇರಾನ್ ಬಗ್ಗೆ ಬಹಳ ಕನಸನ್ನು ತೋರಿಸ್ತಾ ಇದ್ದಾರೆ. ಇರಾನ್ ಅನ್ನ ಬೆಂಬಲಿಸಿ ಬೀದಿಗಿಳಿದಂತಹ ಪಾಕಿಸ್ತಾನಿಯರು ಇರಾನ್ ಬಗ್ಗೆ ದೊಡ್ಡ ದೊಡ್ಡ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಮುಖ್ಯವಾಗಿ ಅಯತುಲ್ಲಾ ಅಲಿ ಖಮೇನಿ, ಹಾಗೆ ಈ ಹಿಂದೆಯೇ ಇಸ್ರೇಲ್ನ ದಾಳಿಗೊಳಗಾಗಿ ಸತ್ತಿರುವಂತಹ ಹಿಜ್ಬುಲ್ಲಾದ ಮುಖ್ಯಸ್ಥ ನಸ್ರಲ್ಲಾ, ಜೊತೆಗೆ ಮೊನ್ನೆ ತಾನೇ ಇಸ್ರೇಲ್ನ ದಾಳಿಗೊಳಗಾಗಿ ಸತ್ತಂತಹ ಇರಾನ್ನ ಟಾಪ್ ಲೆವೆಲ್ ಕಮಾಂಡರ್ಗಳ ಫೋಟೋಗಳನ್ನು ಹಿಡಿದು ಪಾಕಿಸ್ತಾನದ ಜನರು ಬೀದಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಈ ಪ್ರತಿಭಟನೆಯಲ್ಲಿ ಡೆತ್ ಟು ಅಮೆರಿಕಾ, ಡೆತ್ ಟು ಇಸ್ರೇಲ್ ಅನ್ನುವಂತಹ ಘೋಷಣೆಗಳು ಕೇಳಿಬಂದಿದೆ. ಮಿತ್ರರೇ, ಇದು ಹೌತಿ ಉಗ್ರರ ಘೋಷಣೆ. ಇದನ್ನ ಈಗ ಪಾಕಿಸ್ತಾನದಲ್ಲೂ ಕೂಡ ಮಾಡಲಾಗ್ತಾ ಇದೆ. ಆದ್ರೆ ಈ ಪಾಕಿಸ್ತಾನಿಯರಿಗೆ ಅದು ಯಾಕೆ ಬುದ್ಧಿ ಇಲ್ವೋ? ಅಲ್ಲಿ ಟ್ರಂಪ್ ಹೇಳ್ತಾ ಇದ್ದಾರೆ, ನಾನು ಭಾರತ ಮತ್ತು ಪಾಕಿಸ್ತಾನ ಯುದ್ಧವನ್ನು ನಿಲ್ಲಿಸಿದೆ, ನನ್ನ ಕಾರಣದಿಂದಾಗಿಯೇ ನಿಂತಿದೆ ಅಂತ. ಅಂದ್ರೆ ಭಾರತ ಪಾಕಿಸ್ತಾನವನ್ನ ನಾಶ ಮಾಡ್ತಾ ಇತ್ತು, ಅದನ್ನ ಟ್ರಂಪ್ ನಾನು ಉಳಿಸ್ಬಿಟ್ಟಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅಮೆರಿಕದ ಸೆಂಟ್ರಲ್ ಫೋರ್ಸ್ನ ಕಮಾಂಡರ್ ಪಾಕಿಸ್ತಾನ ನಮ್ಮ ಫಿನಾಮಿನಲ್ ಪಾರ್ಟ್ನರ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದ್ರೆ ಅದೇ ಪಾಕಿಸ್ತಾನದ ಜನ ಮಾತ್ರ ಡೆತ್ ಟು ಅಮೆರಿಕಾ, ಡೆತ್ ಟು ಇಸ್ರೇಲ್ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಬೀದಿಗಳಲ್ಲಿ ಇರಾನ್ ಪರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಅಮೆರಿಕದ ಸ್ಟ್ಯಾಂಡ್ ಈಗಲೂ ಕೂಡ ಬಹಳ ಕುತೂಹಲವನ್ನು ಹುಟ್ಟಿಸಿದೆ. ಯಾಕೆಂದ್ರೆ ಟ್ರಂಪ್ ದಿನಕ್ಕೆ 10 ಬಾರಿ 10 ತರಹದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಯಾವುದೇ ಸ್ಟೇಟ್ಮೆಂಟ್ಗಳಿಗೂ ಕೂಡ ಹೊಂದಾಣಿಕೆಯೇ ಬರ್ತಾ ಇಲ್ಲ. ಒಮ್ಮೆ ಟ್ರಂಪ್ ಹೇಳ್ತಾರೆ, ಇರಾನ್ ನಮ್ಮ ವಿಚಾರಕ್ಕೆ ಬಂದಿದ್ದೆ ಆದ್ರೆ ನಾವು ನೆಲದಲ್ಲಿ ಹೂತ್ ಹಾಕ್ಬಿಡ್ತೀನಿ ಅಂತ. ನಮ್ಮ ಲೆವೆಲ್ಗೆ ಇರಾನ್ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಮೆರಿಕ ವಿಶ್ವದ ಅತ್ಯಂತ ದೈತ್ಯ ಶಕ್ತಿ, ನಮ್ಮದು ನಂಬರ್ 1 ಆರ್ಮಿ, ನಾವೇನಾದ್ರೂ ಮನ್ಸು ಮಾಡಿದ್ರೆ ಇರಾನ್ ಅನ್ನ ಇಲ್ಲ ಅನ್ಸ್ಬಿಡ್ತೀವಿ ಅಂತ ಹೇಳಿ ಟ್ರಂಪ್ ದೊಡ್ಡ ದೊಡ್ಡ ಮಾತುಗಳನ್ನಾಡ್ತಾರೆ. ಅದೇ ಟ್ರಂಪ್ ಸ್ವಲ್ಪ ಸಮಯ ಆದ ಬಳಿಕ ಯುದ್ಧ ವಿರಾಮ ಆಗಬೇಕು, ನಾನು ಈ ಹಿಂದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವ್ಯಾಪಾರದ ಕಾರ್ಡ್ ಅನ್ನು ಬಳಸಿಕೊಂಡು ಕದನ ವಿರಾಮವನ್ನು ಘೋಷಣೆ ಮಾಡಿಸಿದ್ದೆ, ಈಗಲೂ ಕೂಡ ಇಸ್ರೇಲ್ ಮತ್ತು ಇರಾನ್ ನಡುವೆ ಕದನ ವಿರಾಮ ಆಗತ್ತೆ, ನಾನು ಮಾಡಿಸ್ತೀನಿ ಅಂತ ಟ್ರಂಪ್ ಹೇಳಿಕೆ ಕೊಡ್ತಾರೆ. ಹಾಗೆ ಟ್ರಂಪ್ ಮುಂದುವರೆದು ಹೇಳ್ತಾರೆ, ನಾನು ಕದನ ವಿರಾಮವನ್ನು ಘೋಷಣೆ ಮಾಡಿ ಯುದ್ಧವನ್ನು ನಿಲ್ಲಿಸಿದ್ರೆ ನನಗೆ ಯಾರು ಕ್ರೆಡಿಟ್ ಕೊಡೋದಿಲ್ಲ. ಅಂದ್ರೆ ಅವರು ಭಾರತವನ್ನು ಗುರಿಯಾಗಿಸಿ ಹೇಳಿರುವಂತದ್ದು. ಭಾರತ ಹೇಳುತ್ತಲ್ಲ, ಇಲ್ಲಿ 3ನೇ ವ್ಯಕ್ತಿಗಳಿಗೆ ನಾವು ಅವಕಾಶವನ್ನೇ ಕೊಟ್ಟಿಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆದಂತಹ ಮಾತುಕತೆ, ಅಮೆರಿಕದ ಪಾತ್ರ ಇಲ್ಲ ಅನ್ನುವ ರೀತಿಯಲ್ಲಿ ಭಾರತ ಪ್ರತಿಕ್ರಿಯೆ ಕೊಟ್ಟಿತ್ತು. ಅದಕ್ಕೆ ಟ್ರಂಪ್ ಪರೋಕ್ಷವಾಗಿ ಹೇಳ್ತಾರೆ, ನಾನು ಕದನ ವಿರಾಮವನ್ನು ಘೋಷಣೆ ಮಾಡಿಸಿದ್ದೀನಿ, ಆದ್ರೆ ನಮ್ಗೆ ಯಾರು ಕ್ರೆಡಿಟ್ ಕೊಡೋದಿಲ್ಲ, ಆದರೂ ಪರವಾಗಿಲ್ಲ, ನನಗೆ ಯುದ್ಧ ಬೇಕಾಗಿಲ್ಲ, ಈಗಲೂ ಕೂಡ ಇಸ್ರೇಲ್ ಮತ್ತು ಇರಾನ್ನ ನಡುವೆ ನಾನು ಕದನ ವಿರಾಮವನ್ನು ಮಾಡಿಸ್ತೀನಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಹಾಗೆ ಇನ್ನೊಂದು ಕಡೆ ಮಾತನಾಡ್ತಾ, ನಾನು ನೆತನ್ಯಾಹುಗೆ ಹೇಳಿಬಿಟ್ಟಿದ್ದೆ ಯುದ್ಧ ಬೇಡ ಅಂತ, ಬಹಳ ಅದ್ಭುತವಾದಂತಹ ನ್ಯೂಕ್ಲಿಯರ್ ಟಾಕ್ಸ್ ಅನ್ನು ನಾವು ಮಾಡ್ತಾ ಇದ್ವಿ, ಬಹಳ ಕಠಿಣವಾದಂತಹ ಷರತ್ತುಗಳಿರುವ ಒಪ್ಪಂದವನ್ನು ನಾವು ಮಾಡ್ತಾ ಇದ್ವಿ ಹೀಗಂತ ಟ್ರಂಪ್ ಹೇಳಿದ್ದಾರೆ. ಈ ನಡುವೆ ಅವರೊಂದು ಸುಳಿವನ್ನು ಕೊಟ್ಟಿದ್ದಾರೆ. ಇರಾನ್ ಮತ್ತು ಅಮೆರಿಕದ ನಡುವೆ ಮಾತುಕತೆ ಆಗ್ತಾ ಇತ್ತಲ್ಲ, ಆಗ ಅಮೆರಿಕ ಬಹಳ ಕಠಿಣವಾದಂತಹ ಷರತ್ತನ್ನು ವಿಧಿಸಿತ್ತು ಇರಾನ್ಗೆ.
ಅಮೆರಿಕ ಯಾವ ಒಪ್ಪಂದಕ್ಕೆ ಡಿಮ್ಯಾಂಡ್ ಮಾಡಿತ್ತು ಅಂತಂದರೆ ಇರಾನ್ನಲ್ಲಿರುವಂತಹ ಎಲ್ಲ ನ್ಯೂಕ್ಲಿಯರ್ ಸೈಟ್ಗಳನ್ನು ನ್ಯೂಟ್ರಲೈಸ್ ಮಾಡಬೇಕು, ಅಂದರೆ ಅದನ್ನು ಮುಚ್ಚಿಬಿಡಬೇಕು. ಜೊತೆಗೆ ಅಮೆರಿಕ, ಇರಾನ್ ಸೇರಿದಂತೆ ವಿಶ್ವಮಟ್ಟದ ಒಂದು ಜಾಯಿಂಟ್ ಸರ್ವೆ ಆಗಬೇಕು. ಆ ಸರ್ವೆ ಟೀಮ್ ಪ್ರತಿ ನ್ಯೂಕ್ಲಿಯರ್ ಸೈಟನ್ನು ಹೋಗಿ ಖುದ್ದು ಪರಿಶೀಲನೆಯನ್ನು ನಡೆಸಬೇಕು. ಆ ರೀತಿಯಾದಂತಹ ಕರಾರುಗಳನ್ನು ರೆಡಿ ಮಾಡಿದ್ದೆ. ನಾನು ವಿಶ್ವದಲ್ಲಿ ಯಾರನ್ನೂ ನಂಬೋದಿಲ್ಲ, ಹೀಗಾಗಿ ನೇರವಾಗಿ ನಾವು ಹೋಗಿ ನೋಡಬೇಕು ಅಂತ ಅಂದುಕೊಂಡಿದ್ವಿ. ಅಂತಹ ಮಾತುಕತೆಗಳಾಗ್ತಾ ಇದ್ವು. ಆದರೆ ಅದರ ನಡುವೆ ಈ ಯುದ್ಧ ಆಗೋಯ್ತು ಅಂತ ಟ್ರಂಪ್ ಹೇಳಿದ್ದಾರೆ. ಇಲ್ಲಿ ಮಿತ್ರರೇ, ಸಾಕಷ್ಟು ಗೊಂದಲ ನಿರ್ಮಾಣ ಆಗ್ತಾ ಇದೆ. ಟ್ರಂಪ್ ಮಾತಲ್ಲಿ ಒಮ್ಮೆ ಅವರಿಗೆ ಯುದ್ಧದ ಬಗ್ಗೆ ಇಂಟ್ರೆಸ್ಟ್ ಇದ್ದಂತೆ ಕಂಡು ಬರುತ್ತೆ. ಎಲ್ಲವೂ ಕೂಡ ನನಗೆ ಗೊತ್ತಿತ್ತು, ನಾನು ಇರಾನ್ಗೆ 60 ದಿನಗಳ ಕಾಲಾವಕಾಶ ಕೊಟ್ಟಿದ್ದೆ, ಹೀಗೆಲ್ಲ ಟ್ರಂಪ್ ಹೇಳಿದ್ರು. ಇನ್ನೊಂದು ಕಡೆ ಹೇಳ್ತಾರೆ ಯುದ್ಧ ವಿರಾಮ ಆಗಬೇಕು, ಈ ಯುದ್ಧ ಬೇಕಾಗಿರಲಿಲ್ಲ, ನ್ಯೂಕ್ಲಿಯರ್ ಟಾಕ್ಸ್ ಆಗುತ್ತೆ ಅಂತ. ಸಾಕಷ್ಟು ಗೊಂದಲ ಮೂಡ್ತಾ ಇದೆ. ಇಸ್ರೇಲ್ ಕೂಡ ಟ್ರಂಪ್ ಇದೇ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟುಕೊಂಡಿರಲಿ, ಸದ್ಯಕ್ಕೆ ಯಾವುದೇ ವಿರಾಮ ಬೇಕಾಗಿಲ್ಲ ಅಂತ ಅಂದುಕೊಂಡಂತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಅವರು ಇರಾನ್ಗೆ ಇನ್ನಷ್ಟು ಡ್ಯಾಮೇಜ್ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ನಿರ್ಧಾರ ಮಾಡಿಕೊಂಡಿದ್ದಾರೆ. ಇದರ ನಡುವೆ ಈ ಟ್ರಂಪ್ ಕುರಿತಾಗಿ ಮಾಧ್ಯಮಗಳು ಇನ್ನೊಂದು ಅಚ್ಚರಿಯ ವರದಿಯನ್ನು ಮಾಡಿದ್ದಾವೆ. ಅದೇನು ಕೇಳಿದ್ರೆ, ನೆತನ್ಯಾಹು ಅಯತುಲ್ಲಾ ಅಲಿ ಖಮೇನಿಯನ್ನ ಮುಗಿಸೋದಕ್ಕೆ ಸ್ಕೆಚ್ ಅನ್ನು ರೂಪಿಸಿದ್ರು. ಅಂದ್ರೆ ಈಗ ಇರಾನ್ನ ಟಾಪ್ ಲೆವೆಲ್ನ ಕಮಾಂಡರ್ಗಳನ್ನು ಯಾವ ರೀತಿಯಾಗಿ ಇಸ್ರೇಲ್ ಹೊಡೆದಾಕ್ತೋ ಅದೇ ರೀತಿಯಾಗಿ ಈ ಅಯತುಲ್ಲಾ ಅಲಿ ಖಮೇನಿಯನ್ನ ಕೂಡ, ಇರಾನ್ನ ಸರ್ವೋಚ್ಚ ನಾಯಕನನ್ನು ಕೂಡ ಮುಗಿಸೋದಕ್ಕೆ ಇಸ್ರೇಲ್ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಆದರೆ ಟ್ರಂಪ್ ಅದನ್ನು ತಡೆದ್ರು. ಟ್ರಂಪ್ ಕೇಳಿದಂತಹ ಪ್ರಶ್ನೆ ಏನು ಕೇಳಿದ್ರೆ, ಇರಾನ್ ಏನಾದರೂ ಅಮೆರಿಕದ ಯಾವುದಾದ್ರೂ ನಾಯಕರನ್ನು ಅಥವಾ ನಾಗರಿಕರನ್ನು ಹತ್ಯೆ ಮಾಡಿದೆಯಾ, ಮತ್ತು ನಾವು ಯಾಕೆ ಇರಾನ್ನ ಟಾಪ್ ಲೆವೆಲ್ನ ನಾಯಕರನ್ನು ಹತ್ಯೆ ಮಾಡಬೇಕು, ಹೀಗಾಗಿ ಇದು ಸರಿಯಲ್ಲ ಅಂತ ಟ್ರಂಪ್ ತಡೆದಿದ್ದಾರೆ ಅಂತ ಮಾಧ್ಯಮಗಳು ವರದಿ ಮಾಡಿದ್ದಾವೆ. ಇದಿಷ್ಟು ಮಿತ್ರರೇ, ಕಳೆದ ರಾತ್ರಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಏನೇನಾಯಿತು, ಯಾರಿಗೆ ಎಷ್ಟು ಹಾನಿ ಮಾಡಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ. ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.